ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಕರ್ನಾಟಕ ಬಂದ್ ಅಂತ ಹೇಳಿ ಈ ಕಾವೇರಿ ನದಿಯ ಒಂದು ನೀರಿನ ಒಂದು ವ್ಯವಸ್ಥೆಯ ವಿರುದ್ಧ, ತಮಿಳುನಾಡಿನ ವ್ಯವಸ್ಥೆಯ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದಾರೆ. ಯಾರು? ನಮ್ಮ ಕರ್ನಾಟಕದ ಕನ್ನಡದ ಕಂದ ಕಾನೂನು ಪಂಡಿತ ವಾಟಾಳ್ ನಾಗರಾಜ್ ಅವರು. ಕರ್ನಾಟಕ ಅಂತೂ ಸುತ್ತಕ್ಕಾಗಲಿಲ್ಲ ಅವರಿಗೆ. ಬರೀ ಬೆಂಗಳೂರಿನಲ್ಲಿ ಕೂತ್ಕೊಂಡು ಕೊಡಪಾನ ಹಿಡ್ಕೊಂಡೆ, ಅದು ಹಿಡ್ಕೊಂಡೆ ಹೋರಾಟ ಮಾಡಿದ್ರು ಹೊರತು ಅವರು ಒಂದು ಸಾಧನೆ ಅವ್ರ ಹೋರಾಟದಲ್ಲಿ ಯಾವುದು ಜಯ ತಂದು ಕೊಟ್ಟಿದ್ದಾರೆ ಹೇಳಿ? ರೈತರಿಗೆ ಅವರಿಂದ ಏನು ಒಳ್ಳೆಯದಾಗೈತಿ ರೈತರಿಗೆ, ಅದನ್ನು ಅವ್ರು ತಿಳಿಸ್ಬೇಕು. ನಾನು ಇಷ್ಟು ವರ್ಷ ಕನ್ನಡಕ್ಕಾಗಿ, ಕನ್ನಡ ನೀರಿಗಾಗಿ, ಜಲಕ್ಕಾಗಿ, ಭೂಮಿಗಾಗಿ ಹೋರಾಟ ಮಾಡಿದಂಥವನು, ರೈತರ ಪರ ಹೋರಾಟಗಾರ ನಾನು ಅಂತಂದು ಹೆಮ್ಮೆಯಿಂದ ಹೇಳ್ಕೊತಾರೆ. ಇವತ್ತು ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಆ ಒಂದು ಕನ್ನಡ ಪರ ಹೋರಾಟಗಾರಾಗಿ ನಡೀತಾ ಇದ್ದಾರೆ. ಆದರೆ ಅವ್ರಿಗೆ ನಾ ಕೇಳೋದು ಇಷ್ಟೇ, ಒಂದು ಮಾದಾಯಿ ಹೋರಾಟ ನೀರು ತಂದು ಕೊಡೋ ಯೋಗ್ಯತೆ ನಿಮ್ಮ ಕಡೆಯಿಂದ ಆಗಲಿಲ್ಲ. ಬರೀ ಬೆಂಗಳೂರಿನಲ್ಲೇ ಕುತ್ಕೊಂಡ್ಬಿಟ್ರೆ ಮಾದಾಯಿ ನೀರು ಬಂದುಬಿಡ್ತಿತ್ತು. ಒಂದು ಎತ್ತಿನೊಳೆ ಆಗಲಿ, ಆಮೇಲೆ ಈ ಒಂದು ಕಾವೇರಿ ನದಿ ಬಗ್ಗೆ ಆಗಲಿ, ಯಾವುದು ನೀವು ಸಾಧನೆ ಮಾಡಿದಿರಿ ಹೇಳ್ರಿ? ನೀವು ಏನು ಒಂದು ಕೂಗು ಹಾಕಿಬಿಟ್ರಿ ಅಂದರೆ ಕರ್ನಾಟಕ ಬಂದಂದರೆ ಪಾಪಿ ಪರದೇಶಗಳು ನಿಮ್ಮ ಹೇಳಿ ತಿನ್ನಬೇಕು. ಪ್ರತಿದಿನ ಆಗ ದುಡ್ದು ಆಗ ತಿಂದು ಆಗ ಜೀವನ ಮಾಡಿ ಮಲ್ಕೊತಾರಲ್ಲ, ಪ್ರತಿದಿನ ಅವರು ಒಂದು ದಿನ ದುಡ್ಯಾಕೆ ಹೋಗಲಿಲ್ಲ ಅಂದರೆ ಅವರು ಚೀಟಿ ಸಾಲ ತೊಗೊಂಡಿದ್ದು ರೊಕ್ಕ ಕಟ್ಟಬೇಕಲ್ಲ, ಅವ್ರ ಪರಿಸ್ಥಿತಿ, ಅವ್ರ ಶಾಪ ನಿಮ್ಗೆ ತಡ್ತೈತಿ. ಅದಕ್ಕೋಸ್ಕರ ನೀವು ಹೋರಾಟ ಮಾಡ್ತೀರಾ, ಒಂದು ಆರ್ಗ್ಯುಮೆಂಟ್ ಇಟ್ಕೊಳ್ರಿ ವಾಟಾಳ್ ನಾಗರಾಜ್ ಅವರೇ. ಯಾಕಂದರೆ ದೇವೇಗೌಡರು ಈಗ 94 ವರ್ಷದ ಮೇಲ್ಪಟ್ಟಾದ್ರೂ ಈಗ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಅವ್ರಿಗೆ ರಾಜಕೀಯದ ಬಗ್ಗೆ, ವಿರೋಧ ಪಕ್ಷಗಳ ಬಗ್ಗೆ, ಆಡಳಿತದ ಪಕ್ಷಗಳ ವಿರುದ್ಧ ಹೋರಾಟದ ಕಿಚ್ಚು ಇನ್ನೂ ಆರಿಲ್ಲ ದೇವೇಗೌಡರಿಗೂ, ನಿಮಗೂ ಆರಿಲ್ಲ. ಆದರೆ ಸಾಧನೆ ಬೇಕಲ್ಲ. ಒಬ್ಬ ರಾಜ, ಮೈಸೂರು ನಾಲ್ಮುಡಿ ಕೃಷ್ಣರಾಜ ಒಡೆಯರು, ಅವರು ಎಲ್ಲ ಈ ತನ್ನ ಮೈಸೂರು ಅರಮನೆಯಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ನಿಮ್ಮದು ಸಂಪತ್ತು, ನಿಮಗೆ ಕಾಯಕ್ಕಾಗಲಿಲ್ಲದಕ್ಕೆ ನನ್ನ ಒಂದು ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ನಾನು ಇರೋ ತನಕನೂ ನಿಮ್ಗೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಬರೀ ದಕ್ಷಿಣ ಕರ್ನಾಟಕಕ್ಕಲ್ಲ, ಉತ್ತರ ಕರ್ನಾಟಕಕ್ಕೂ ಇತಿಹಾಸ ಕೊಟ್ಟಂಥ ಮಹಾತ್ಮರವರು. ಒಂದು ವಿಚಾರ ಹೇಳ್ತೀನಿ. ಇವತ್ತಿಗೂ ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲಾ ಮಾರಿಕಣಿವೆ ಡ್ಯಾಮ್ನ ಒಂದು ಸಲ ಆ ಡ್ಯಾಮಿನ ಬಗ್ಗೆ ಮತ್ತು ನಾಲ್ಮುಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ಸಲ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಅದನ್ನು ಒಂದು ಸ್ವಲ್ಪ ಓದ್ಕೊಳ್ರಿ, ತಿಳ್ಕೊಳ್ರಿ, ಅವ್ರ ತ್ಯಾಗ ಹೆಂಗೈತಿ ಅನ್ನೋದು. ಆ ತ್ಯಾಗಕ್ಕೆ ನೀವು ಎಷ್ಟು ಮಡಿಯಾಗಿ ಇಟ್ಟಿದ್ದೀರಲ್ಲ ಮಾರಿಕಣಿವೆ ಡ್ಯಾಮ್ ಸರ್ಕಾರಗಳು, ಇವತ್ತಿನ ಸರ್ಕಾರಗಳು, ಹಿಂದೆ ನಡೆದ ಸರ್ಕಾರಗಳಿಗೂ ನಾನು ಕ್ಯಾಕರ್ಸ್ ಹೋಗಿಬೇಕಂತೀನಿ. ಆ ಒಂದು ಮಾರಿಕಣಿವೆ ಹೆಸರು ಹೇಳಿ ಅಲ್ಲೊಂದು ಪಾರ್ಕ್ ಕಟ್ಟಿದ್ರಿ. ಆ ಪಾರ್ಕ್ ಕೊಳತೆ ನಾರ್ತೈತಿ, ಅಲ್ಲಿ ಒಳಗೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಎಲ್ಲಿ ಬೇಕಾದಲ್ಲಿ ಮುಳ್ಳು ಕಂಟಿಗಳು ಬೆಳೆದವು. ಅಂಥ ಒಂದು ರಾಕ್ ಗಾರ್ಡನ್ ಮಾಡಿ ಆ ನಾಲ್ಮುಡಿ ಕೃಷ್ಣರಾಜ ಒಡೆಯರ ಧರ್ಮಪತ್ನಿ ಮತ್ತು ನಾಲ್ಮುಡಿ ಕೃಷ್ಣರಾಜರ ಒಡೆಯರ ಆ ಡ್ಯಾಮಿನ ಹತ್ರ ಮೂರ್ತಿ ಮಾಡಿರಲ್ಲ, ಅವ್ರಿಗೊಂದು ನೆಳ್ಳಾದರೂ ಮಾಡಿಕೊಡೋ ಯೋಗ್ಯತೆಯರ ಬಂತ ನಿಮ್ಗೆ, ಆಲೋಚನೆಯರ ಬಂದೈತೆ? ಅಲ್ಲಿ ಬಂದಂಥ ಭಕ್ತರಾಗಿರಲಿ, ಪ್ರವಾಸಿ ತಾಣಿಗಳಾಗಿರಲಿ, ಅವ್ರಿಗೆಲ್ಲ ವಾಸ್ತವ್ಯ ಉಳ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿತ್ತೆ ಸರ್ಕಾರ? ಕೋಟಿಗಟ್ಟಲೆ ಜನಸಾಗರ ಹರಿದು ಬರ್ತೈತಿ. ಅದು ಒಂದು ರಾಕ್ ಗಾರ್ಡನ್ನು ಮತ್ತು ಅದು ಒಂದು ಸೌಂದರ್ಯದ ಒಂದು ಪಾರ್ಕ್ ಮಾಡಿರೋ ಹೊಸಪೇಟೆಯಲ್ಲಿ ಹೆಂಗಾಗಿದೆ, ಆ ಥರ ಈ ಒಂದು ಮಾರಿಕಣಿವೆ ಮಾಡಿರಿ ನೋಡೋಣ. ಎಷ್ಟು ಜನಸಾಗರ ಬರ್ತೈತಿ, ಎಷ್ಟು ಆದಾಯ ಬರ್ತೈತಿ, ಎಷ್ಟು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಎಷ್ಟು ಅನಾನುಕೂಲ ಆಗ್ತೈತಿ. ಆ ಒಂದು ಮಾರಿಕಣಿವೆ ಇತಿಹಾಸನ ಬೆಳಕಿಗೆ ತರಬೇಕು. ಡಿ ಸುಧಾಕರ್ ಅವರು ಎಷ್ಟೋ ಒಳ್ಳೆ ಕೆಲಸ ಮಾಡಿಸಿದ್ದಾರೆ.
ಮಾಡಿದ್ದಾರೆ. ಮಾರಿಕಣಿಗೆ ಒಂದು ಪಾರ್ಕ್ ಕಟ್ಟಿ ಅದನ್ನು ನಾಶಪಡಿಸಿಬಿಟ್ಟಿದ್ದಾರೆ. ಆದರೆ ಇವತ್ತು ಅದ್ರ ಬಗ್ಗೆ ಯಾವ ಈಗ ಬೈ ಎಲೆಕ್ಷನ್ ನಡೀತೈತಿ, ಅದ್ರ ಬಗ್ಗೆ ಏನಾದರೂ ಇವರು ಮಾತಾಡ್ತಾರೆ? ನಾವೇ ಹೇಳಬೇಕು ಇವ್ರಿಗೆ. ಅಲ್ಲೇ ಸತ್ತಿದ್ದಾರೆ ಬಾರಪ್ಪ ಅಂತ ಕರೆಯೋಕೆ ಅವ್ರಿಗೆ ಸತ್ತ ಮೇಲೆ ಬರೋದಲ್ಲ ಇವರು. ಹೀಗೆ ಆಗಬಾರ್ದು. ಅದಕ್ಕೋಸ್ಕರ ವಾಟಾಳ್ ನಾಗರಾಜ್ ಅವರೇ, ಕರ್ನಾಟಕ ಬಂದ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ನಮ್ಮ ದೇಶ ಅಂತ ನಾವು ಹೆಂಗೆ ಹೆಮ್ಮೆಯಿಂದ ಹೇಳ್ತೀವಿ, ಹಂಗೆ ದೇಶದಲ್ಲಿ 30 ಹೆಚ್ಚಿನ ರಾಜ್ಯಗಳೇನದವಲ್ಲ, ಎಲ್ಲ ರಾಜ್ಯದ ಪ್ರಜೆಗಳು ನಾವೆಲ್ಲ ಅಣ್ಣ ತಮ್ಮರಿದ್ದಂಗೆ. ನಿಮ್ಮ ಒಂದೊಂದು ತಿಂಡಿಗೋಸ್ಕರ, ನಿಮ್ಮ ಒಂದು ರಾಜಕೀಯಕ್ಕೋಸ್ಕರ ನೀವು ಇವತ್ತು ಎಲ್ಲ ರಾಜ್ಯಗಳನ್ನು ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಒಂದು ರಾಜ್ಯಕ್ಕೆ ಒಳ್ಳೆ ಸಿ ಎಮ್ ಇದಾನಂದ್ರೆ ಆತನ ಹತ್ರ ನಮ್ಮ ಕರ್ನಾಟಕ ಸಿ ಎಮ್ ಅವರು ಹೋಗಿ ಕುಂತು ಚರ್ಚೆ ಮಾಡಲಿ. ನೋಡಿರಿ ಹಿಂಗೈತಿ, ಹಿಂಗಿಲ್ಲ. ನಮ್ಮ ಜಾಸ್ತಿ ಮಳೆ ಬಂದಾಗ ನಿಮಗೆ ಬೇಕಾದಷ್ಟು ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಮಳೆ ಇಲ್ಲದಾಗ ನಮ್ಗೆ ಬೆಂಗಳೂರಿಗೆ ನೀರು ಸಾಗಂಗಿಲ್ಲ, ಮೈಸೂರು ಬೆಂಗಳೂರಿಗೆ. ಮತ್ತು ನಮಗೆ ಅದ್ರ ಬಗ್ಗೆ ನೋವು ಕೊಡೋಂಥ ಇತಿಹಾಸ ಆಗಬಾರ್ದು. ಇವತ್ತು ಒಳ್ಳೆ ಮಳೆ ಬಂದರೆ ನಿಮಗೆ ನೀರಿನ ವ್ಯವಸ್ಥೆ ಬೇಕಾದಷ್ಟು ಸಿಗುತ್ತೆ. ಇದನ್ನೆಲ್ಲ ಮಾತಾಡಿಕೊಂಡು ಅಣ್ಣ ತಮ್ಮರ ಥರ ಎರಡು ತಮಿಳ್ನಾಡಾಗಲಿ ಕರ್ನಾಟಕ ಆಗಲಿ ದಕ್ಷಿಣ ಭಾರತದಲ್ಲಿ 2 ಕಣ್ಣು ಇದ್ದಂಗೆ. ಇವತ್ತು ಎಷ್ಟೋ ತಮಿಳ್ನಾಡಿನವರು ಕರ್ನಾಟಕದಲ್ಲಿ ಜೀವನ ಮಾಡ್ತಾಯಿದ್ದಾರೆ, ಕರ್ನಾಟಕದವರು ತಮಿಳ್ನಾಡಿನಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇವತ್ತು ನಿಮ್ಮ ರಾಜಕೀಯ ತೀವ್ಲಿಗೋಸ್ಕರ ಅಲ್ಲಿ ಅಮಾಯಕರು ಕೊಲೆಗಳಾಗೋದು, ಹಿಂಸೆ ಆಗೋದು, ಇದನ್ನು ಮಾಡೋದು, ಹೀಗೆಲ್ಲ ಆಗ್ತವೆ. ನೋಡಿದ್ರಿ ಇಲ್ಲ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಎಷ್ಟು ದ್ವೇಷದ ಒಂದು ಇತಿಹಾಸ, ಮಾದಾಯಿ ಹೋರಾಟಕ್ಕಾಗಿರಲಿ, ಅಲ್ಲಿ ಕನ್ನಡದ ಬಗ್ಗೆ ಆಗಿರಲಿ, ಇವೆಲ್ಲ ಗಡಿನಾಡು ಇತಿಹಾಸ ತುಂಬಬೇಕು. ನೀವು ಇತಿಹಾಸನ ಮಡಿಯಾಗಿಟ್ಕೋಬೇಕು, ಗಲಾಟೆ ಆಗದಂಗೆ ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತು ಮಾದಾಯಿ ಹೋರಾಟ ರೈತರು ನೀವು ಮಾಡ್ತಕ್ಕಂಥ ರಾಜಕೀಯದಿಂದ, ನಿಮ್ಮ ಒಂದು ಹಠದಿಂದ ಇವತ್ತು ಮಾದಾಯಿ ಹೋರಾಟ ಉತ್ತರ ಕರ್ನಾಟಕಕ್ಕೆ ನೀರಿನ ವ್ಯವಸ್ಥೆ ಆಗಬೇಕಾಗಿದ್ದ ಇಲ್ಲಿವರೆಗೂ ನೀವು ಅದನ್ನು ಸರಿಪಡಿಸೋಕೆ ಆಗ್ತಾಯಿಲ್ಲ ಸರ್ಕಾರಕ್ಕೆ. ಎಷ್ಟು ಅಕ್ರಮದಲ್ಲಿ ಬದುಕ್ತಕ್ಕಂಥವ್ರಿಗೆ ಸಕ್ರಮ ಮಾಡಿಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಇವತ್ತು ಹಿಂದೆ ಇದೇ JDS ಸರ್ಕಾರ ಈಗೇನು DK ಅವರು ಹಮ್ಮಿಕೊಂಡಿದ್ದಾರೆ, ರೈತರ ಭೂಮಿನ ನಮಗೆ ಕೊಡಿ, ನಾವು ಅಲ್ಲಿ ಇತಿಹಾಸ ಬರಿತೀವಿ ಅಂತಂದವ್ರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ. ನೀವು ಮತ್ತು ಅದರಿಂದ ಬೇಕಾದಷ್ಟು ಬೇರೆ ಕಡೆ ಜಮೀನು ಹಿಡ್ಕೋಬೋದು, ಆ ದುಡ್ಡಿನಿಂದ ಡಬಲ್ ಹಿಡ್ಕೋಬೋದು. ಹೀಗೆಲ್ಲ ಇದ್ದಾಗ ಥ್ಯಾಂಕ್ಸ್ ಕರ್ನಾಟಕ. ಈ ಥರ ಇದ್ದಾಗ ನೀವು ಏನು ಸಾಧನೆ ಮಾಡ್ದಂಗೆ ಆಗತ್ತೆ ಹೇಳ್ರಿ. ನೀವು ಮಾಡಬೇಕಾದ್ರೆ ಅದನ್ನು ವಿರೋಧ ಇವ್ರು ಪಡಿಸಿದ್ರು, ಅವ್ರು ಮಾಡಬೇಕಾದಾಗ ಈಗ ನೀವು ವಿರೋಧ ಪಡಿಸ್ತಾ ಇದ್ದೀರಿ. ಇಷ್ಟೇ ತಾನೇ. ಅದು ರೈತರಿಗೆ ಬಿಟ್ಟಿದ್ದು. ಒಬ್ಬರಿಗೆ ಕಷ್ಟ ಇರುತ್ತೆ, ಒಬ್ಬರಿಗೆ ಕೊಡೋಕೆ ಮನಸ್ಸು ಇರೋದಿಲ್ಲ. ಅದರಿಂದ ಅವರು ಚರ್ಚೆ ಮಾಡಿಕೊಂಡು ಅದು ಏನನ್ನೋದು ಇವತ್ತು ಎಷ್ಟು ರೈತರು ಭೂಮಿ 100ಕ್ಕೆ 40ರಷ್ಟು ಭೂಮಿ ರೈತರಿಂದ ಸರ್ಕಾರ ಹೊಡ್ಕೊಂಡು ತಿಂದುಬಿಟ್ಟೈತಲ್ಲ. ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಎಷ್ಟು ಆಸ್ತಿ, ಎಷ್ಟು 100 ಎಷ್ಟು 1000 ಎಕರೆ ಆಸ್ತಿ ಇರಬೇಕು. ಅವ್ರಿಗೆ ಎಲ್ಲಿಂದ ಬಂತದ್ದು ಆಸ್ತಿ? ಅವ್ರೇನು ಸತ್ತ ಮೇಲೆ ಅದನ್ನೇನಾದ್ರು ಬಡವ್ರಿಗೆ ದಾನ ಮಾಡಿ ಹೋಗ್ತಾರನ? ನಾಲ್ಮುಡಿ ಕೃಷ್ಣರಾಜ ಒಡೆಯರು ಹೆಂಗೆ ದಾನ ಧರ್ಮ ಮಾಡ್ಕೊತ ಬಂದ್ರಲ್ಲ, ಇವ್ರೇನ್ರ ಹಂಗೆ ಮಾಡ್ತಾರನ? ಕೆಂಪೇಗೌಡರು ಇಡೀ ಬೆಂಗಳೂರು ಕಟ್ಟಿದ್ರಲ್ಲ, ಇವ್ರೇನ್ರ ಹಂಗೆ ಮಾಡಿದಾರನ? ಒಬ್ಬ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ತಮ್ಮ ಒಂದು ಸಾಧನೆಯಲ್ಲಿ ಗಳಿಸ್ತಂಥದ್ದನ್ನು ಇವತ್ತು ಎಷ್ಟೋ ದಾನ ಧರ್ಮ ಮಾಡಿದರು. ಇವರೆಲ್ಲ ಪ್ರಧಾನಮಂತ್ರಿ, ಕರ್ನಾಟಕದ ರಾಜ್ಯದ ಒಬ್ಬ ಪ್ರಧಾನಮಂತ್ರಿ ದೇವೇಗೌಡರು. ಇವ್ರು ಯಾರಿಗೆ ದಾನ ಧರ್ಮ ಮಾಡಿದ್ದಾರೆ? ಇವರಿನ್ನೂ ಹೊಡಿಕೊಂಡು ತಿನ್ಬೇಕನ್ನೋರೇ ಇವರು. ಯಾಕಂದರೆ ಇವತ್ತು ಅಂದಿನ ವ್ಯವಸ್ಥೆ ಈಗಿಲ್ಲ. ಈಗೆಲ್ಲ
ಇವರೆಲ್ಲ ಎಲ್ಲಿಗೆ ಒಯ್ದುಬಿಟ್ಟಿದ್ದಾರೆ ಅಂದರೆ 10 ರೂಪಾಯಿ ಲೆಕ್ಕಾಚಾರದಲ್ಲಿ ಬದುಕಬೇಕಾದವ್ರನ್ನ ಕೋಟಿಗೆ ಲೆಕ್ಕಾಚಾರದಲ್ಲಿ ತೊಗೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ಒಬ್ಬ 50 ಎಕರೆ ಜಮೀನ್ದಾರನಿಗೆ ಕೋಟಿಗೆ ಎಷ್ಟು ಸೊನ್ನೆ ಅದಾವ ಅನ್ನೋದು ಗೊತ್ತಾಗಂಗಿಲ್ಲ. ಅಂಥ ಹುಚ್ಚರನ್ನ ಬುದ್ಧಿವಂತರು ನೆಲ ಕಚ್ಚೋ ರೀತಿ ಮನಗಿಸ್ಕೊಂತ ಹೊಂಟಿದ್ದಾರೆ. ಅದಕ್ಕೋಸ್ಕರ ಕರ್ನಾಟಕ ಬಂದ್ ಆಗಬಾರ್ದು, ಬಂದ್ ಆಗಬೇಕು. ಯಾಕೆ ಹೇಳು, ಇವತ್ತು ಕರ್ನಾಟಕದಲ್ಲಿ ಇವತ್ತು ವಾಟಾಳ್ ನಾಗರಾಜರವ್ರ ಮತ್ತು ಸಾರಾ ಗೋವಿಂದ್ರವರು ಹೋರಾಟ ಮಾಡಬೇಕು, ಕರ್ನಾಟಕ ಬಂದ್ ಮಾಡಬೇಕಂತ ಅವ್ರು ಏನು ಹೇಳ್ತಾರಲ್ಲ ಅದು ತಪ್ಪಾಗುತ್ತೆ. ಇಲ್ಲಿ ಜನರ ಸಮಸ್ಯೆ ತುಂಬ ಹದಗೆಡುತ್ತೆ, ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಧಕ್ಕೆ ಆಗುತ್ತೆ, ವಾಹನ ಇವ್ರಿಗೆಲ್ಲ ಜೀವನ ಹಾಳಾಗುತ್ತೆ. ಪ್ರತಿದಿನನೂ ಅವರು ಚೀಟಿ ಕಟ್ಟಬೇಕು, ಬ್ಯಾಂಕ್ ಸಾಲ ಕಟ್ಟಬೇಕು, ಈ ಲೋನ್ ಕಟ್ಟಬೇಕು. ಇಂಥ ಸಮಸ್ಯೆಗಳಿಗೆ ಒಂದು ದಿನದ ವೆಚ್ಚ ಎಷ್ಟು ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಅವಲೋಕನದಲ್ಲಿ ಇಟ್ಕೋಬೇಕು ನೀವು. ಈಗೇನು ಅವ್ರು ಏನಾರು ಯುದ್ಧ ಮಾಡೋಕ್ಕೆ ಹೊಂಟ್ಬಿಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡೋಂಥದ್ದು ಏನೈತಿ? ಆರ್ಗ್ಯುಮೆಂಟ್ ಇದ್ದರೆ ಸಾಕು. ಇವತ್ತು ವಾಟಾಳ್ ನಾಗರಾಜರವರೇ, ನೀವು ಕರೆಕ್ಟ್ ಆರ್ಗ್ಯುಮೆಂಟ್ ಇಟ್ಕೊಂಡು ಹೋಗಿ ಒಂದು ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಆದೇಶ ತೊಂಬರ್ರಿ, ಇಲ್ಲಾಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿರಿ. ಇದೆ ಅಲ್ವಾ, ಜನ ಕಟ್ಕೊಂಡು ಹೋಗಿ ಅಲ್ಲೇ ಆ ಜನ ಮರಳು ಜಾತ್ರೆ ಮರಳು ಅಂತಂದು ಆ ಜಾತ್ರೆ ಒಳಗಡೆ ಕಳ್ಳರು ಇರ್ತಾರೆ, ಸುಳ್ಳು ಇರ್ತಾರೆ, ಪೋಟುಗಳು ಇರ್ತಾರೆ, ಮೋಸಗಾರ ಇರ್ತಾರೆ. ಇವತ್ತು ದರ್ಶನನ ಕೇಸ್ನಾಗ ದರ್ಶನ ಯಾವ ಆದಾಯ ಇಟ್ಕೊಂಡು ಅವನು ಕೊಲೆ ಮಾಡಬೇಕಾಗಿತ್ತು, ಹೋಗಿ ಆಸೆ ಇಟ್ಕೊಂಡು ಹೋಗಿದ್ದಾನೆ. 5 ನಿಮಿಷ ಸಿಟ್ಟಿಗೆ ಅವನು ಕಾನೂನು ಕೈ ತೊಗೊಂಡಿದ್ದಾನೆ, ಹೊಡೆದಿದ್ದಾನೆ, ಬಿಟ್ಟಿದ್ದಾನೆ. ಆದರೆ ಇವನೇ ಕೊಂದಾನಂತಂದು ಹೇಳೋದು ತಪ್ಪು. ಇವರೆಲ್ಲ ಇವತ್ತು ಅದೇ ಪ್ರದೋಷ ಆಗಿರಲಿ, ಇನ್ನೂ 2 ಮಂದಿ ಅವರು ಮಾಪಿ ಸಾಕ್ಷಿಗೆ ಒಳಪಡ್ತೇವೆ ಅಂತಂದು ಹೇಳಿಕೆ ಕೊಡ್ತಾರಲ್ಲ. ಇವರು 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರು ಮುಂಚೆ ತೊಗೊಂಡಿದ್ರೆ ಇವರು 3 ಅಲ್ಲಿ ಏನು ಹೇಳಿಕೆ ಕೊಟ್ಟರು, ಆಮೇಲೆ ಈಗೇನು ಹೇಳಿಕೆ ಕೊಡ್ತಾರೆ. ಇವರಿಗೆ ಕೊಲೆ ಬೆದರಿಕೆ ಇತ್ತು ಅಥವಾ ದುಡ್ಡಿನ ಆಸೆಗೋಸ್ಕರ ಈ ಥರ ಮಾಪಿ ಸಾಕ್ಷಿಗೆ ಕೈ ಹಾಕಿದ್ದಾರೆ, ಅಥವಾ ಲಾಯರ್ಗಳೇನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ, PP ಅವ್ರು ಏನಾದ್ರು ಪ್ರಚೋದನೆ ಕೊಟ್ಟಿದ್ದಾರೆ, ಈ ಕೇಸ್ನಲ್ಲಿ ನಿರಪರಾಧಿ ಆಗೋದು ಗ್ಯಾರಂಟಿ ಐತೆ ಅನ್ನೋದು ಗೊತ್ತಾಗಿ ಇವತ್ತು ಈ ಮಾಪಿ ಸಾಕ್ಷಿ ತೊಗೊಂಬಂದು ಇಟ್ಟಿದ್ದಾರೆ. ಮಾಪಿ ಸಾಕ್ಷಿ ಅಂದ್ರೆ ಏನು ನಿಮಗೇನಾದರೂ ಗೊತ್ತಿದ್ದರೆ ನಾನಂತೇಳಿ ಬಂದು ಟ್ರೈನಿಂಗ್ ಕಲ್ಕೊಳ್ರಿ. ಗೊತ್ತಿಲ್ಲದವರು ಮಾಧ್ಯಮಗಳೇ, ಜೈಲಿನಾಗ ಎಷ್ಟು ಊಟ ಕೊಡ್ತಾರೆ, ಎಷ್ಟು ತೂಕದ ಊಟ ಕೊಡ್ತಾರೆ, ಅಲ್ಲಿ ಏನೇನು ಐತಿ ಏನಿಲ್ಲ, ಏನರ ಅನುಭವ ಐತೆ ನಿಮಗೆ? ಕೋರ್ಟ್ನಲ್ಲಿ IPC CRPC ಆ್ಯಕ್ಟಿಗೆ ಇಂಥ ಏನು ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಐತ್ಯಾ? ಬರೀ ಸ್ಟೇಜ್ನಲ್ಲಿ ಕೂತ್ಕೊತೀರಿ, ಅವ್ರು ಕಾಪಿ ಮಾಡ್ಕೊತೀರಿ, ದಿನಕ್ಕೆ 24 ಗಂಟೆ ಬೊಗಳ್ಕಂತನೂ ಹೊಂಟ್ಬಿಡ್ತೀರಿ. ಆದ್ರೆ TRP ದುಡ್ಡು ಕೆಟ್ಟದಿದ್ರೂ ಅದಕ್ಕೆ ದುಡ್ಡು ಬರ್ತೈತಿ, ಒಳ್ಳೇದಿದ್ರು ದುಡ್ಡು ಒಳ್ಳೇದು ಬರ್ತೈತಿ. ನಮ್ಗೆ ಯಾವುದು ಇದು ಚಿಂತಿಲ್ಲ ಅಂತ ನೀವು ಆ ರೀತಿ ಹೊಂಟೀರಿ. ನಿಮ್ಮ ಜೀವನ ಹೆಂಗೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಅದಕ್ಕೋಸ್ಕರ ನೀವು ಇವೆಲ್ಲ ಬಿಡಬೇಕು. ಕರ್ನಾಟಕ ಬಂದು ನಿಲ್ಲಬೇಕು, ಬಂದಾಗಬಾರ್ದು. ಯಾಕಂದರೆ ಜನರ ಸಮಸ್ಯೆ ತುಂಬ ಹದಗೆಟ್ಟಿದೆ. ಒಂದು ದಿನ ಕೂಲಿ ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಅಲ್ಲಿ ಚೀಟಿ ಕಟ್ಟಕ್ಕೆ ಅವ್ರಿಗೆ ಆಗಂಗಿಲ್ಲ. ಅಷ್ಟು ಮುಂಗಡೆ ಸಾಲ ತೊಗೊಂಡಿರ್ತಾರೆ ರೀ. ಧರ್ಮಸ್ಥಳ ಸಂಘದಿಂದ ಕೋಟಿ ಗಂಟ್ಲೆ ಸಾಲ ತೊಗೊಂಡು, ಯಾಕಂದರೆ ಸರ್ಕಾರ ಏನು ಮಾಡಿಲ್ಲ. ನಿಮ್ಮ ಆಸ್ತಿ ನೀವು ಮಾಡ್ಕೊಂಡು ಹೊಂಟೀರಿ. ನಮ್ಮ ತೆರಿಗೆ ದುಡ್ಡು ತಿನ್ನೋ ನನ್ನ ಮಕ್ಕಳು ಎಲ್ಲರೂ ಏನದಿರಲ್ಲ, ನೀವೆಲ್ಲ ವ್ಯವಸ್ಥೆಗಳನ್ನ ನರಕ ಮಾಡ್ಕೊಂಡಿರಿ. ನಿಮ್ಮದು ಬಾಯಿ ಬಡಾಯಿ ಅನ್ನೋದು ಬಿಡ್ರಿ. ಇನ್ನು ಜನರು ನಿಮ್ಗೆ ಉತ್ತರ ಕಲಿಸ್ತಾರೆ. ಹೆಂಗೆ ವಿದ್ಯಾರ್ಥಿಗಳು ಬೀದಿಗಳದು ಇವತ್ತು ಅಂಥ ಪ್ರಧಾನ ಶಿಕ್ಷಣ ಸಚಿವನ, ರಾಷ್ಟ್ರೀಯ ಸಚಿವನ ತೆಗೆದು ಬಿಸಾಕಿದ್ರು. ಇನ್ನು ಉಳಿದವ್ರನ್ನೆಲ್ಲ ತೆಗಿತಾರೆ. ಯಾಕೆ ಹೇಳ, ವಿದ್ಯಾರ್ಥಿಗೆ ಎಷ್ಟು ಶಕ್ತಿ ಇದೆ, ರೈತನಿಗೆ ಎಷ್ಟು ಶಕ್ತಿ ಇದೆ, ಯೋಧನಿಗೆ ಎಷ್ಟು ಶಕ್ತಿ ಇದೆ. ಈ 3 ಶಕ್ತಿಗಳು ಒಂದಾಗ್ಬಿಟ್ರೆ ನೀವು ಇರೋದಿಲ್ಲ. ಇದನ್ನು ತಿಳ್ಕೊಬೇಕು ನೀವು. ಅವ್ರ ಮೇಲೆ ಇದು ಮಾಡೋದು, AK ಪಾಡ್ಸನ್ ಗನ್ ಹಿಡಿದು ತೋರಿಸೋದು, ಹೆದರ್ಸೋದು ವಿದ್ಯಾರ್ಥಿಗಳ ಮೇಲೆ, ಒಬ್ಬ ರೈತನ ಮೇಲಾಗಲಿ, ಒಬ್ಬ ಯೋಧನ ಮೇಲಾಗಲಿ, ಒಬ್ಬ ವಿದ್ಯಾರ್ಥಿ ಮೇಲಾಗಲಿ ಈ ರೀತಿ ನಡ್ಕೊಳ್ಳೋದು ಸರ್ಕಾರದ್ದು ತಪ್ಪು. ಇದು ಸಿಗ್ಲಿ ಬಸವನ ಕಾಣಿಕೆ.